ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಲೋಕ ಕಲ್ಯಾಣ, ಉತ್ತಮ ಮಳೆ, ಬೆಳೆ ಹಾಗೂ ಜನ ಜಾನುವಾರುಗಳ ಆರೋಗ್ಯಕ್ಕಾಗಿ ಸಾಂಪ್ರದಾಯಿಕವಾಗಿ ಆಚರಿಸಲಾಗುವ ಹೋಳಿಗೆ ಹಬ್ಬ ಭಕ್ತಿಭಾವದಿಂದ ನೆರವೇರಿತು. ಪಟ್ಟಣದ ನಾಗರಿಕರು, ಆಸಕ್ತರು ಹಾಗೂ ಧಾರ್ಮಿಕ ಶ್ರದ್ಧಾವಂತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಉತ್ತಮ ಮಳೆ, ಸಮೃದ್ಧ ಬೆಳೆ, ರೋಗ ರುಜಿನಗಳಿಂದ ಮುಕ್ತಿ ಹಾಗೂ ಸರ್ವರ ಸುಖ ಶಾಂತಿಗಾಗಿ ಗ್ರಾಮ ದೇವತೆಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಸಾಂಪ್ರದಾಯಿಕ ನಂಬಿಕೆಯಂತೆ ಹೋಳಿಗೆಮ್ಮ ಹಬ್ಬವನ್ನು ಆಚರಿಸುವುದರಿಂದ ಬರಗಾಲ, ಭೀಕರ ರೋಗಗಳು ಹಾಗೂ ಪ್ರಕೃತಿ ವಿಕೋಪಗಳು ದೂರವಾಗುತ್ತವೆ ಎಂಬ ವಿಶ್ವಾಸ ಜನರಲ್ಲಿ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಮನೆಯವರು ಶ್ರದ್ಧಾ ಭಕ್ತಿಯಿಂದ ಹಬ್ಬದಲ್ಲಿ ಪಾಲ್ಗೊಂಡರು. ದೇವಿಗೆ ನೈವೇದ್ಯವಾಗಿ ಹೋಳಿಗೆ, ಹೂರಣ, ಹಣ್ಣಿನ ಶಿಖರಣೆ, ತುಪ್ಪ, ಅನ್ನ, ಸಾಂಬಾರು ಸೇರಿದಂತೆ ವಿವಿಧ ಖಾದ್ಯಗಳನ್ನು ಸಿದ್ಧಪಡಿಸಿ ಸಮರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ವೈಯಕ್ತಿಕ ಸ್ವಚ್ಛತೆ ಹಾಗೂ ಮನೆ ಮತ್ತು ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆಗೆ ವಿಶೇಷ ಆದ್ಯತೆ ನೀಡಲಾಯಿತು. ಹಬ್ಬದ ಆಚರಣೆಯ ಭಾಗವಾಗಿ ಮಹಿಳೆಯರು ಮಡಿಕೆ ರೂಪದಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಿ ಗ್ರಾಮ ದೇವರ ಮರದ ಕೆಳಗೆ ಅಥವಾ ಊರಾಚೆಯ ನಿರ್ದಿಷ್ಟ ಸ್ಥಳದಲ್ಲಿ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿದರು. ಬಳಿಕ ಹಿಂದಿರುಗಿ ನೋಡದೆ ಮೌನ ರಥದೊಂದಿಗೆ ಮನೆಗೆ ಮರಳುವುದು ಈ ಆಚರಣೆಯ ವಿಶೇಷ ಸಂಪ್ರದಾಯವಾಗಿದೆ. ಹೋಳಿಗೆಮ್ಮ ಹಬ್ಬವು ವಿಜಯನಗರ, ಬಳ್ಳಾರಿ, ಕೊಪ್ಪಳ, ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ವಿಶಿಷ್ಟವಾಗಿ ಆಚರಿಸಲ್ಪಡುವ ಜನಪದ ಸಂಪ್ರದಾಯವಾಗಿದೆ. ಗ್ರಾಮಗಳ ಸಂಕಷ್ಟ ನಿವಾರಣೆ, ಉತ್ತಮ ಮಳೆ, ಬೆಳೆ ಹಾಗೂ ರೋಗ ರುಜಿನಗಳಿಂದ ರಕ್ಷಣೆಗಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಸಾಮಾಜಿಕ ಸೌಹಾರ್ದತೆ, ಧಾರ್ಮಿಕ ಶ್ರದ್ಧೆ ಮತ್ತು ಸಾಮೂಹಿಕ ಏಕತೆಯ ಸಂಕೇತವಾಗಿರುವ ಹೋಳಿಗೆಮ್ಮ ಹಬ್ಬವು ಜನಪದ ಸಂಸ್ಕೃತಿಯ ವೈಶಿಷ್ಟ್ಯವನ್ನು ಮತ್ತೊಮ್ಮೆ ಅನಾವರಣಗೊಳಿಸಿದೆ. ವರದಿ ವಂದೇ ಮಾತರಂ, ವಿಜಿ ಬ್ರಜವೇಂದ್ರ, ಕೂಡ್ಲಿಗಿ. ಇದು ಮಳೆ ಸಕಾಲಕ್ಕೆ ಬರಲಿ ಅಂತೇಳಿ ಊರಮ್ಮನ ಸಲುವಾಗಿ ಹೋಳಿಗೆಮ್ಮನ ಮಾಡ್ತಾ ಇದ್ದಾರೆ. ಮಳೆಗಾಲ ಚೆನ್ನಾಗಾಗಲಿ ಅಂತೇಳಿ ಎಲ್ಲರೂ ಸಂತೋಷವಾಗಿರ್ಬೇಕಂತೇಳಿ ಹೋಳಿಗೆಮ್ಮನ ಮಾಡ್ತಾ ಇದ್ದಾರೆ.